ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಇವತ್ತು ನಾನು ಇವತ್ತಲ್ಲ, ನಾನು ಮೊನ್ನೆ ಚಿಕ್ಕಪ್ಪನಲ್ಲಿಗೆ ಹೋಗಿದ್ದೆ, ಅಲ್ಲಿ ಕ್ಯಾರೆಟ್ ಹಲ್ವಾ ಮಾಡಿದ್ದೆ. ಹಾಗೆ ಅದನ್ನೊಂದು ಶೇರ್ ಮಾಡಬೇಕು ಅಂತಿದ್ದೇನೆ. ಹಾಗೆ ನನಗೆ ಬ್ಯಾಕ್ ವಾಯ್ಸ್ ಕೊಡ್ತಿದ್ದೇನೆ, ಅದನ್ನೆಲ್ಲರೂ ಕೂಡ ನೋಡಿ. ನಿಮಗೆ ಆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಎಲ್ಲರೂ ಕೂಡ ಲಾಸ್ಟ್ ತನಕ. ಹಾಯ್ ಫ್ರೆಂಡ್ಸ್, ಈ ವ್ಲಾಗಲ್ಲಿ ನಾನು ಹೇಗೆ ಕ್ಯಾರೆಟ್ ಹಲ್ವಾ ಮಾಡಬೇಕು ಅಂತೇಳಿ ಹೇಳಿಕೊಡ್ತೇನೆ. ಕ್ಯಾರೆಟ್ ಹಲ್ವಾ ಸಿಂಪಲ್ಲಾಗಿ ನಾನು ಮಾಡಿದ್ದಲ್ಲ, ಚಿಕ್ಕಮ್ಮ ಮಾಡಿದ್ದು. ನಾನು ಅಪ್ಪ ಮನೆಗೆ ಹೋಗಿದ್ದೆ, ಚಿಕ್ಕಪ್ಪನ ಮನೆಗೆ. ಅಲ್ಲಿ ಚಿಕ್ಕಮ್ಮ ಸಿಂಪಲ್ಲಾಗಿ ಮಾಡಿದರು, ಆದರೆ ಸಖತ್ತಾಗಿತ್ತು. ಒಂದು 4 ಕ್ಯಾರೆಟ್, ಒಂದು ಸ್ವಲ್ಪ ದೊಡ್ಡದಲ್ಲ, ಮೀಡಿಯಮ್ ಸೈಜ್ ಕ್ಯಾರೆಟನ್ನು ತಗೊಂಡು ಆಮೇಲೆ ಅದನ್ನು ತುರಿದು ಇಟ್ಕೊಳ್ಬೇಕು. ನಿಮಗೆಲ್ಲ ಗೊತ್ತಿರ್ಬೋದು ಕ್ಯಾರೆಟ್ ಹಲ್ವಾ ಮಾಡಲಿಕ್ಕೆ, ಆದರೂ ನಾನು ಗೊತ್ತಿಲ್ಲದವರಿಗೆ ಹೇಳ್ತಿರೋದು. ಇವಾಗ ರೂಮಲ್ಲೆಲ್ಲ ಇರ್ತಾರಲ್ಲ, ಕೆಲ್ಸಕ್ಕೆ ಹೋಗ್ಕೊಂಡು ಅರ್ಜೆಂಟಾಗಿ ಮಾಡಬೇಕು ಅಂತ ಇರ್ತಾರಲ್ಲ ಕ್ಯಾರೆಟ್ ಹಲ್ವಾ, ಅದಕ್ಕೆ ನಾನು ಅವರಿಗೆ ಹೇಳ್ತಿರೋದು. ಹಾಗೆ ನಿಮ್ಗೆ ಅನಿಸಿರ್ಬೋದು ಕ್ಯಾರೆಟ್ ಹಲ್ವಾ ಯಾರಿಗೆ ಮಾಡಲಿಕ್ಕೆ ಗೊತ್ತಿಲ್ಲ ಅಂತ. ಅದು ಗೊತ್ತಿಲ್ಲದವರಿಗೆ ನಾನು ಹೇಳ್ತಿರೋದಷ್ಟೇ. ಒಂದು ಬಾಣಲೆಗೆ ತುಪ್ಪ ಹಾಕ್ಕೊಂಡು ಆಮೇಲೆ ಅದಕ್ಕೆ ಗೋಡಂಬಿ ಹಾಕ್ಕೊಂಡ್ವಿ. ಗೋಡಂಬಿಯನ್ನು ಫ್ರೈ ಮಾಡಿದ್ವಿ. ಆಮೇಲೆ ನಾವು ಇದಕ್ಕೆ ದ್ರಾಕ್ಷಿ ಇದ್ದಿದ್ದಲ್ಲ, ದ್ರಾಕ್ಷಿಯನ್ನು ಹಾಕಿ ಅದನ್ನು ಕೂಡ ಸ್ವಲ್ಪ ಅದು ದಪ್ಪ ಬರಬೇಕಲ್ಲ, ಅಲ್ಲಿ ತನಕ ಫ್ರೈ ಮಾಡಿಕೊಂಡು ಆಮೇಲೆ ಸೈಡ್ಗೆ ಇಟ್ವಿ. ಆಮೇಲೆ ನಾವು ತುಪ್ಪ ಹಾಕ್ಕೊಂಡ್ವಿ ಬಾಣಲೆಗೆ. ತುಪ್ಪ ಹಾಕಿ ಆದ ಮೇಲೆ ತುರಿದಿಟ್ಕೊಂಡ ಕ್ಯಾರೆಟ್ ತುರಿ ಉಂಟಲ್ಲ, ಅದನ್ನು ಹಾಕ್ಕೊಳ್ಬೇಕು. ಅದು ಹಸಿ ಸ್ಮೆಲ್ ಉಂಟಲ್ಲ, ಅದರದ್ದು ಹಸಿ ವಾಸನೆ ಹೋಗುವ ತನಕ ನಾವು ಅದನ್ನು ಹುರಿಬೇಕು. ಅದು ಹಾಗೆಯೇ ಹಸಿ ವಾಸನೆ ಇದ್ದರೆ ಅದು ತಿನ್ನಲಿಕ್ಕೆ ಚೆಂದಾಗೋದಿಲ್ಲ, ಕ್ಯಾರೆಟ್ ಬರ್ತದಲ್ಲ, ಅದಕ್ಕೆ ಅದರದ್ದು ಹಸಿ ಸ್ಮೆಲ್ ಹೋಗಬೇಕು. ಅಲ್ಲಿ ತನಕ ನಾವು ಚೆಂದ ಅದನ್ನು ಹುರಿಬೇಕು, ಅದನ್ನು ಚೆಂದ ಫ್ರೈ ಮಾಡ್ಕೊಳ್ಬೇಕು. ಚೆಂದ ಫ್ರೈ ಆಗ್ತಾ ಉಂಟು. ಒಂದು 5 ನಿಮಿಷ ಆದರೂ ಫ್ರೈ ಆಗಬೇಕದು. ಆಮೇಲೆ ನಾವಿದಕ್ಕೆ ನಂದಿನಿ ಹಾಲು ತಗೊಂಡ್ವಿ. ನಂದಿನಿ ಹಾಲನ್ನು ಹಾಕೋದು, ಯಾಕಂದರೆ ಅದು ಫ್ರೈ ಆಯ್ತಲ್ಲ, ಫ್ರೈ ಆಗುವಾಗ ಸ್ವಲ್ಪ ಬೆಂದಿರ್ತದೆ. ಅದು ಆದ ಮೇಲೆ ಹಾಲು ಹಾಕಬೇಕು, ಹಾಲಲ್ಲಿ ಕೂಡ ಅದು ಬೇಯಬೇಕು. ಚೆಂದ ಇದನ್ನು ಮಿಕ್ಸ್ ಮಾಡಿ ಆಮೇಲೆ ಅದನ್ನು ಕುದಿಸಬೇಕು. ನಿಮಗೆ ಬೇಕಾದಷ್ಟು ಹಾಕ್ಬೋದು. ಜಾಸ್ತಿ ಆದರೆ ಏನಾಗೋದಿಲ್ಲ, ಕಮ್ಮಿ ಆದರೆ ಚೆಂದಾಗೋದಿಲ್ಲ ಅಂತ ಅಷ್ಟೆ. ಆಮೇಲೆ ಇದಕ್ಕೆ ಸಕ್ಕರೆ ಹಾಕ್ಕೊಳ್ಬೇಕು. ಸಕ್ಕರೆ ಕಮ್ಮಿ ಆಗಬಾರ್ದು, ಜಾಸ್ತಿ ಆದರೆ ಹೇಗಾದರೂ ತಿನ್ಬೋದು, ಕಮ್ಮಿ ಆದರೆ ತಿನ್ನಲಿಕ್ಕೆ ಆಗೋದಿಲ್ಲ. ಹಾಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ, ಚೆಂದ ಆಗ್ತದೆ ಅದು ಮಾತ್ರ ತಿನ್ನಲಿಕ್ಕೆ. ಆಮೇಲೆ ವಾಪಸ್ ಅದು ಸಕ್ಕರೆ ನೀರಾಗಬೇಕಲ್ಲ, ನೀರಾಗಿ ಆದಮೇಲೆ ಸಕ್ಕರೆಯಲ್ಲಿಯೂ ಬೇಯಬೇಕು. ಹಾಗೆ ಒಂದು 3 ಸಲ ಅದು ಬೇಯಬೇಕು. 3 ಸಲ ಪ್ರೊಸೆಸ್ ಆಗ್ತದೆ, ಅದು ಬೆಂದಿರ್ತದೆ ಆಲ್ಮೋಸ್ಟ್ ಆಗಿ. ನೋಡಿ ಇವಾಗ ಕುದೀತಾ ಉಂಟು. ಈ ವಿಡಿಯೋದಲ್ಲಿ ಯಾರು ಅಡುಗೆ ಮಾಡ್ತಿರೋದು ಅಂತ ನಾನು ವಿಡಿಯೋದ ಲಾಸ್ಟಿಗೆ ಹಾಕ್ತೇನೆ. ಅಂತೂ ಕ್ಯಾರೆಟ್ ಹಲ್ವಾ ಬೆಂದಿತ್ತು. ಬೆಂದಾದಮೇಲೆ ಇನ್ನು ಇದಕ್ಕೆ ಏಲಕ್ಕಿ ಪುಡಿ ಇದೆಯಲ್ಲ, ಏಲಕ್ಕಿ ಪುಡಿ ಹಾಕಿ ಆಮೇಲೆ ನಾವು ಮುಂಚೆ ಹುರಿದಿಟ್ಕೊಂಡಿದ್ವಿ ದ್ರಾಕ್ಷಿ ಮತ್ತು ಗೋಡಂಬಿ, ಅದನ್ನು ಹಾಕಬೇಕು. ಅದನ್ನು ಹಾಕಿ ಒಮ್ಮೆ ಮಿಕ್ಸ್ ಮಾಡಬೇಕು, ಆಮೇಲೆ ತಿನ್ನಬೇಕು. ಸಖತ್ತಾಗಿರ್ತದೆ. ದ್ರಾಕ್ಷಿ ಗೋಡಂಬಿ ಸ್ಕಿಪ್ ಮಾಡಿದರೂ ಆಗ್ತದೆ, ಅದು ಇರಲೇಬೇಕು ಅಂತ ಇಲ್ಲ. ಅರ್ಜೆಂಟ್ ಯಾರಾದರೂ ಬಂದರೆ ಇದನ್ನು ಮಾಡ್ಕೊಳ್ಬೋದು, ಅಷ್ಟು ಚೆಂದ ಇರ್ತದೆ. ಹಾಗೆ ಟೇಸ್ಟ್ ಮಾತ್ರ ಸಖತ್ತಾಗಿ ಬಂದಿತ್ತು. ಈ ವಿಡಿಯೋದಲ್ಲಿ ಅಡುಗೆ ಮಾಡಿದವರನ್ನು ನಾನು ಹಾಕ್ತೇನೆ ಅಂತ ಹೇಳಿದ್ದೆಲ್ಲ, ಲಾಸ್ಟಲ್ಲಿ ತೋರಿಸ್ತೇನೆ ಯಾರು ಅಂತ. ಅದು ನನ್ನ ಚಿಕ್ಕಪ್ಪನ ಹೆಂಡತಿ, ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ. ಅವ್ರು ನನಗಿಂತ 2 ವರ್ಷ ದೊಡ್ಡ ಅಷ್ಟೇ. ನನಗೆ ಮುಂಚೆನೇ ತಿಂದಾಗಿತ್ತು, ವಿಡಿಯೋ ಮಾಡೋದಕ್ಕಿಂತ ಮುಂಚೆ. ಇವರೇ ನೋಡಿ ಅಡುಗೆ ಮಾಡಿದವರು. ಇದು ಚಿಕ್ಕಪ್ಪ. ತುಂಬ ಚೆಂದಾಗಿದೆ ಅಂತೆ.
ಥ್ಯಾಂಕ್ ಯು.